ಆದರೆ ದುರದೃಷ್ಟವಶಾತ್ ಈ ತನಿಖೆ ಬಹಳ ದುರ್ಬಲವಾಗಿದೆ. ಮೊನ್ನೆ ತಾನೇ ಕೆಲವು ದಿನಗಳ ಹಿಂದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ದುರಂತ ಅಂತ ಹೇಳಿದ್ರೆ ಅವರು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡ್ತಾರೆ, ರಾಜೀವ್ ನಗರದಲ್ಲಿರುವಂತಹ ಪ್ರೀಮಿಯರ್ ಗೆಸ್ಟ್ ಹೌಸ್ನಲ್ಲಿ ಆರೋಪಿ 1 ಇದ್ದ, ಅಲ್ಲಿ ಸಂಚು ನಡೆಸ್ದ ಅಂತ ಹೇಳ್ತಾರೆ. ಆದರೆ ಆರೋಪಿ ಜೊತೆ ಯಾರಿದ್ರು ಪ್ರೀಮಿಯರ್ ಗೆಸ್ಟ್ ಹೌಸ್ನಲ್ಲಿ ಅನ್ನೋವಂಥದ್ದು ಅಲ್ಲಿ ಮರೆಮಾಚ್ತಾರೆ. ಇನ್ನು ಪ್ರೀಮಿಯರ್ ಗೆಸ್ಟ್ ಹೌಸ್ನಿಂದ ಬೆಂಗಳೂರು ಫಸ್ಟ್ ಟೋಲ್ ಏನು ಸಿಗ್ತದೆ, ಆ ಟೋಲ್ವರೆಗೆ ಯಾರು ಅವರಿಗೆ ಡ್ರಾಪ್ ಕೊಟ್ಟರು, ಯಾರು ಕರ್ಕೊಂಡು ಹೋಗಿ ಬಿಟ್ಟರು ಆರೋಪಿ ನಂಬರ್ 1ಗೆ ಅಂಥೇಳಿ ಎಲ್ಲೂ ಕೂಡ ಮೆನ್ಷನ್ ಇಲ್ಲ. ಪ್ರೀಮಿಯರ್ ಗೆಸ್ಟ್ ಹೌಸಿಂದ ಬೆಂಗಳೂರು ಮೈಸೂರು ಹೆದ್ದಾರಿಯ ಫಸ್ಟ್ ಟೋಲ್ ಅವ್ರಿಗಿನ CCTV ಫುಟೇಜ್ ವಿವರಗಳೇನು ಕೂಡ ಚಾರ್ಜ್ ಶೀಟಲ್ಲಿ ಇಲ್ಲ. ಅಂದರೆ ಪ್ರೀಮಿಯರ್ ಗೆಸ್ಟ್ ಹೌಸ್ನಲ್ಲಿ ಆರೋಪಿ ನಂಬರ್ 1 ಜೊತೆ ಇದ್ದಂತಹ ಯಾರು ಅವ್ರ ಜೊತೆ ಇದ್ದವರನ್ನು ರಕ್ಷಣೆ ಮಾಡುವಂಥ ಒಂದು ದುರುದ್ದೇಶ ತನಿಖೆಯ ಅಧಿಕಾರಿಗೆ ಇದೆ. ಅಂದರೆ ಕೆಲವು ಆರೋಪಿಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ತನಿಖಾಧಿಕಾರಿ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ನಂಬರ್ 1. ನಂಬರ್ 2, ಬೆಂಗಳೂರಿಗೆ ಹೋಗುವಂಥ ಎಕ್ಸ್ಪ್ರೆಸ್ ಟೋಲ್ ಅಲ್ಲಿ ಆರೋಪಿ 1 ಇರ್ತಾನೆ ಮತ್ತು ಕೆಲವರು ಆರೋಪಿ ಇರ್ತಾರೆ. ಅಲ್ಲಿಂದ ಒಂದು ಬಿಳಿ ಬಣ್ಣದ ಕ್ರೆಟಾ ಕಾರ್ನಲ್ಲಿ ಅವರನ್ನು ಬೆಂಗಳೂರವರೆಗೆ ಡ್ರಾಪ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ ಚಾರ್ಜ್ ಶೀಟ್ನಲ್ಲಿ. ಬಿಳಿ ಬಣ್ಣದ ಕ್ರೆಟಾ ಕಾರು, ಅದರ ನಂಬರು ಎಲ್ಲವನ್ನು ಮೆನ್ಷನ್ ಮಾಡ್ತಾರೆ. ಯಾರು ಇಬ್ಬರು ವ್ಯಕ್ತಿಗಳು ಆರೋಪಿ ನಂಬರ್ 1 ಕೂರಿಸ್ಕೊಂಡು ಕಾರು ತರಿಸ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಬೆಂಗಳೂರವರೆಗೂ ಬಿಟ್ಟರು, ಅವರ ಸ್ನೇಹಿತರು ಅಂತಲೂ ಕೂಡ ಹೇಳ್ತಾರೆ. ಆದರೆ ಅವರನ್ನು ಆರೋಪಿಗಳನ್ನಾಗಿ ಮಾಡಿಲ್ಲ. ಪ್ರಬಲವಾಗಿ ಕಾರನ್ನು ವಶಪಡಿಸ್ಕೊಂಡಿದ್ರು, CCTV ಫುಟೇಜನ್ನು ತಗೊಂಡಿದ್ದಾರೆ. ಟೋಲ್ ನಂಬರ್ 1, ಟೋಲ್ ನಂಬರ್ 2, ನೈಸ್ ರಸ್ತೆ ಟೋಲ್ ಎಲ್ಲ ಕಡೆ ಯಾರು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಆದರೆ ಅವರನ್ನು ಆರೋಪಿಗಳನ್ನಾಗಿ ಮಾಡಲಿಲ್ಲ ಅನ್ನೋಂಥ ಇದರಲ್ಲಿ ಏನು ಗೊತ್ತಾಗ್ತದೆ, ಈ ಆರೋಪಿಗಳ ರಕ್ಷಣೆ ಮಾಡಲಿಕ್ಕೆ ತನಿಖಾಧಿಕಾರಿಗಳು ನಿಂತಿದೆ. ದೊಡ್ಡ ಮಟ್ಟದ ಹಣದ ವಹಿವಾಟು ಇಲ್ಲಿ ನಡೆದಿದೆ ಅನ್ನೋದನ್ನು ಗಂಭೀರವಾಗಿ ನಾವು ಆರೋಪ ಮಾಡ್ತೇವೆ. 3ನೇ ಪಾಯಿಂಟ್, ಇಬ್ಬರು ಆರೋಪಿಗಳು, ಆರೋಪಿ ನಂಬರ್ 5 ಬಹುಶಃ ಆರೋಪಿ ನಂಬರ್ 7, ಇಬ್ಬರು ಆರೋಪಿಗಳು ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಈ ಅಬ್ಸ್ಕ್ಯಾಂಡ್ ಆದ ಇಬ್ಬರು ಆರೋಪಿಗಳು 3 ತಿಂಗಳಾಯಿತು. 3 ತಿಂಗಳು ಬೇಕಾ ಅಬ್ಸ್ಕ್ಯಾಂಡ್ ಆದಂಥ ಆರೋಪಿಗಳನ್ನು ಹಿಡಿಲಿಕ್ಕೆ? ಇಲ್ಲೂ ಕೂಡ ಇವರನ್ನು ರಕ್ಷಣೆ ಮಾಡುವ ವಿಚಾರದಲ್ಲಿ ಇವರು ನಿಂತಿದ್ದಾರೆ, ತನಿಖಾಧಿಕಾರಿಗಳು ನಿಂತಿದ್ದಾರೆ. ನಾವು ಏನು ಭರವಸೆಯನ್ನು ಇಟ್ಟು ಈ ವಿಚಾರದಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬ, ಅವರ ಏನು ಹತ್ಯೆಗೀಡಾದಂತಹ ಧರ್ಮಗುರು ಅಕ್ಮಲ್ರವರ ಪತ್ನಿ, ಈ ಎಲ್ಲ ತಪ್ಪುಗಳು ಆಗ್ತಾ ಇದೆ ಅಂಥೇಳಿ ಕಮಿಷನರ್ ಅರ್ಜಿ ಕೊಡ್ತಾರೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, ಗೃಹ ಮಂತ್ರಿಗಳಿಗೆ ಪತ್ರ ಬರೀತಾರೆ, ಇನ್ವೆಸ್ಟಿಗೇಷನ್ ಆಫೀಸರನ್ನು ಹೋಗಿ ಕಾಣ್ತಾರೆ. ಈಗ ಆಗ್ತಾ ಇದೆ, ಇದು ತಪ್ಪಾಗ್ತಾ ಇದೆ ಅಂತ ಹೇಳಿದರೂ ಕೂಡ ತನಿಖಾಧಿಕಾರಿ ಯಾವುದೇ ಸಹಕಾರ ನೀಡೋದಿಲ್ಲ. ಅವ್ರೇನು ಹೇಳ್ತಾರೆ, ನನ್ನ ಕೈಲಿ ಆಗೋದಷ್ಟೇ, ನೀವು ಇನ್ನೇನು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ಉಡಾಫೆಯಿಂದ ಮಾತಾಡ್ತಾರೆ. ಯಾರ ಹತ್ರ? ಮೃತ ಅಕ್ಮಲ್ರವರ ಪತ್ನಿ ಹತ್ರ. ನಾವು ಏನು ನಂಬಿಕೆ ಇಟ್ಟಿದ್ವಿ ಪೊಲೀಸ್ ಕಮಿಷನರ್ ಮತ್ತು DCP ಅವರ ಮಾತುಗಳಿಂದ, ಆದರೆ ನಿಮ್ಮ ತನಿಖಾಧಿಕಾರಿ ಈ ತನಿಖೆಯನ್ನು ಹಾದಿ ತಪ್ಪಿಸಿದ್ದಾರೆ, ಹಳ್ಳ ಹಿಡಿಸಿದ್ದಾರೆ. ಒಬ್ಬ ಧರ್ಮಗುರುವನ್ನು ಕೊಂದ ಆರೋಪಿಗಳ ರಕ್ಷಣೆಗೆ ಪೊಲೀಸರೇ ನಿಂತಿದ್ದಾರೆ ಅಂತಂದರೆ ಯಾರನ್ನ ನಾವು ನಂಬೋದು?